A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಐಮರೆಡ್ಡಿ ಹಳ್ಳಿಯಲ್ಲಿ ಸಂಭ್ರಮದ 135ನೇ ಅಂಬೇಡ್ಕರ್ ಜಯಂತಿ ಆಚರಣೆ. ಶಿಕ್ಷಣದಿಂದ ಮಾತ್ರ ಬದಲಾವಣೆ ಸಾಧ್ಯ ಎಂದ ಜನನಾಗಪ್ಪ. ಚಿಂತಾಮಣಿ ತಾಲೂಕಿನ ಐಮರೆಡ್ಡಿ ಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿಯನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು. ಗ್ರಾಮದ ಅಂಬೇಡ್ಕರ್ ಯುವಕರ ಬಳಗದ ವತಿಯಿಂದ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಜನನಾಗಪ್ಪ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತರಾದವರಲ್ಲ, ಅವರು ಇಡೀ ದೇಶದ ಆಸ್ಮಿತೆ. ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಸಮಾನತೆಯ ಬದುಕು ನಡೆಸುತ್ತಿದ್ದೇವೆ. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ನಾವು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಹಿರಿಯರು, ಯುವಕರು ಮತ್ತು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಸಭೆಯಲ್ಲಿ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಪಾಲಿಸುವ ಕುರಿತು ಸಂಕಲ್ಪ ಮಾಡಲಾಯಿತು. ಯುವ ಸಮುದಾಯವು ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮುಖಂಡರು ಒತ್ತಿ ಹೇಳಿದರು. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ ಸಂತೋಷ್ ವಿ, ವಕೀಲರಾದ ಮಂಜುನಾಥ್, ಮುಖಂಡರಾದ ಸೈಯದ್ ಬುಡನ್, ಪಿವಿ ಮಂಜುನಾಥ್, ರೈತ ಸಂಘದ ಯುವ ರಾಜ್ಯಾಧ್ಯಕ್ಷರಾದ ಮುನಿಯಪ್ಪ, ಜಾನ್ ಪೀಟರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು. ಕನ್ನಡದಲ್ಲಿ ಮಾತಾಡಿದ್ರೆ ಓಕೆನಾ, ಇಲ್ಲ ತೆಲುಗಲ್ಲಿ ಮಾತಾಡ್ಬೋದಾ? ಯಾವ್ದಾದ್ರು ಓಕೆನಾ? ಇಲ್ಲಿಂದಲೇ ಆಗಮಿಸಿರುವ ಎಸ್ ಮಂಜುನಾಥಣ್ಣ ಮತ್ತು ಕೃಷ್ಣಣ್ಣವನ್ನು ಕಳಿಸುತ್ತಿದ್ದೇವೆ. ಇವರೇ ಮುನಿಯಪ್ಪನವರು ಮಂಜನಾ ನಾ ಮುಂದಿರುಗಿಲ್ವಾ ಅಂಜನಾ ಏಪ್ರಿಲ್ 14, 2026 ಐಮರೆಡ್ಡಿ ಯುವಕರ ಬಳಗ ವತಿಯಿಂದ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಿಸಿದ್ದೇವೆ. ಇಲ್ಲಿ ನಾವು ಬಡ ಮಕ್ಕಳಿಗೆ ಆಗಲಿ ಒಳ್ಳೆಯ ಸಂದೇಶವನ್ನು ಅಂಬೇಡ್ಕರ್ ಬಗ್ಗೆ ಕೊಟ್ಟಿದ್ದೇವೆ. ಇದೇ ರೀತಿ ನಮ್ಮ ಜೊತೆಯಲ್ಲಿರುವ ಸೈಯದ್ ಬುಡನ್, ನಾಗಪ್ಪ ಅವರು ಮತ್ತು ಮುಂಜಣ್ಣ ಅವರೆಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳಿ ಎಲ್ಲರಿಗೂ ಸಂದೇಶವನ್ನು ಕೋರಿದ್ದಾರೆ. ಜೈ ಏಪ್ರಿಲ್ 14, 2026 ಐಮರೆಡ್ಡಿ ಯುವಕರ ಬಳಗ ವತಿಯಿಂದ 135ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಿಸಿದ್ದೇವೆ. ಇಲ್ಲಿ ನಾವು ಬಡ ಮಕ್ಕಳಿಗೆ ಆಗಲಿ ಒಳ್ಳೆಯ ಸಂದೇಶವನ್ನು ಅಂಬೇಡ್ಕರ್ ಬಗ್ಗೆ ಕೊಟ್ಟಿದ್ದೇವೆ. ಇದೇ ರೀತಿ ನಮ್ಮ ಜೊತೆಯಲ್ಲಿರುವ ಸೈಯದ್ ಬುಡನ್, ನಾಗಪ್ಪ ಅವರು ಮತ್ತು ಮುಂಜಣ್ಣ ಅವರೆಲ್ಲ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಬಗ್ಗೆ ಸ್ವಲ್ಪ ಮಾತುಗಳನ್ನು ಹೇಳಿ ಎಲ್ಲರಿಗೂ ಸಂದೇಶವನ್ನು ಕೋರಿದ್ದಾರೆ. ಜೈ ಮಂಜಣ್ಣ ಅವ್ರು ಹೇಳ್ತಾ ಇದ್ರು, ಈ ಸರೌಂಡಿಂಗಲ್ಲಿ ಹೆಬ್ರಿ ಮತ್ತು ಐಮರೆಡ್ಡಿಯಲ್ಲಿ ನಮ್ಮ ಸಮುದಾಯದಲ್ಲಿ ಹೆಚ್ಚಿನ ಜನ ವಿದ್ಯಾವಂತರಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಒಂದು ಪ್ರಶ್ನೆ ನಿಮಗೆ, ಎಷ್ಟು ಜನರ ಮನೆಯಲ್ಲಿ ಹೆಣ್ಮಕ್ಳು ನೀವು ಹೇಳ್ಬೇಕು, ಆಡೋದ್ರೆ ಸಫಲಕ, ಎಷ್ಟು ಜನರ ಮನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇದೆ? ಕೈ ಸುಮ್ಮನೆ ಒಂದು ಪ್ರತಿಯೊಂದು ಮನೆಯಲ್ಲಿ ಕೂಡ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಇಟ್ಕೊಳ್ಳೋದು ಅರ್ಥ ಆಯ್ತಲ್ಲ? ಯಾಕೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಬಹಳ ಜನ ಹೆಣ್ಮಕ್ಳು ಇದ್ದೀರಾ, ನಿಮ್ಗೆ ಮಕ್ಕಳು ಇದ್ದಾರೆ, ಕೆಲವ್ರಿಗೆ ಇನ್ನ ತಮ್ಮಂದ್ರು ಇರ್ತಾರೆ, ನಿಮ್ಗೆಲ್ಲ ಚಿಕ್ಕವ್ರು ಇರ್ತಾರೆ ಮನೆಯಲ್ಲಿ. ಅವರೆಲ್ರಿಗೂ ಹೇಳ್ಬೇಕು, ತಾಯಿ ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು ಅಂದ್ರೆ, ನೋಡಿ
ನಿಮ್ ಮಕ್ಕಳಿಗೆ ಹೇಳ್ಬೇಕು ಏನಂತ, ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ನಿಮ್ ಮನೇಲಿ ಇಟ್ಕೊಂಡು ಅವ್ರು ತೋರಿಸಿ ಹೇಳ್ಬೇಕು, ನೋಡಪ್ಪ ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀವಿ ಗೊತ್ತಿಲ್ಲ, ಆದ್ರೆ ನೀನ್ ಏನಾದ್ರು ಆದ್ರೆ ಇವ್ರ ತರ ಆಗ್ಬೇಕು ಅಂತ. ಯಾವ ತರ? ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಆಗ್ಬೇಕು. ಯಾಕೆ ಅಂದ್ರೆ ಮಕ್ಕಳಿಗೆ ಹೇಳಿ ನೀವು, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂದ್ರೆ ಮಹಾನ್ ವ್ಯಕ್ತಿ, ವಿಶ್ವಜ್ಞಾನಿ ಎಲ್ಲ ಹೇಳ್ತಿರಲ್ಲ, ಅದಕ್ಕಿಂತ ಫಸ್ಟ್ ನೀವ್ ಹೇಳ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂದ್ರೆ ನಿಮ್ಮ ತಾತ ಅಂತ ಹೇಳಿ. ಏನ್ ಹೇಳ್ಬೇಕು? ಏನ್ ಹೇಳ್ತೀರಾ ಮಕ್ಕಳಿಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ನಿಮ್ಮ ತಾತ. ನೀವ್ ಹೆಂಗಾಗ್ಬೇಕು? ನಿಮ್ಮ ತಾತ ತರ ಆಗ್ಬೇಕು. ಕರೆಕ್ಟ್. ಹೆಂಗಾಗ್ಬೇಕು? ನಿಮ್ ತಾತ ತರ ಆಗಿ. ನಿಮ್ಮ ತಾತ ಅಂದ್ರೆ ಇನ್ನೊಂದು ಹೆಂಗಾಯ್ತು ಸುಬ್ಬಣ್ಣ ಇನ್ನೊಬ್ರು ಇರ್ತಾರೆ, ಅವರಲ್ಲ. ಹಿಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಆಗ್ಬೇಕು ಅಂತ ಅದೇ ಐತಲ್ಲ. ಆದ್ರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತರ ಆಗ್ಬೇಕು? ಅವ್ರೇನ್ ದೊಡ್ಡ ಬದಲಾವಣೆ ಮಾಡಿದ್ದಾರೆ ಯೋಚನೆ ಮಾಡ್ಬೇಕಲ್ವಾ? ಇಲ್ಲಿ ನಿಮ್ಗೆ ಓದಿ 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 ಅಂತ ಹೇಳ್ಬಿಟ್ಟು ಏನು ಅಮ್ಮ ಓದಿಲ್ಲ ಅಂದ್ರೂ ಸಮೇತ ನಿಮ್ಮನ್ನ ಹೇಳ್ತಾರೆ ಬಾಸ್ ಬದುಕೋರ ಬದುಕೋರ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾನೆ, ಬಾಸ್ ಬದುಕಮ್ಮ ಅಂತೆಲ್ಲ ಹೇಳ್ತಾ ಇರ್ತಾನೆ. ಏನಕ್ಕೆ ಹೇಳ್ತಾರೆ? ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗ್ಬೇಕಂದ್ರೆ ನಿಮ್ಮ ಹತ್ರ 106 ಎಕರೆ ಜಮೀನ್ ಇದೆಯಾ? ಇಲ್ಲ. ದೊಡ್ಡ ಬಿಸ್ನೆಸ್ ಇದೆಯಾ? ಇಲ್ಲ. ದೊಡ್ಡದೇನಾದ್ರು ಫ್ಯಾಕ್ಟ್ರಿ ಇದೆಯಾ? ಇಲ್ಲ. ನಿಮ್ಮ ಹತ್ರ ಇರೋದು ಒಂದೇ ಒಂದು, ನಿಮ್ಮ ಹತ್ರ ನಿಮ್ಗಿರುವಂತ ಒಂದೇ ಒಂದು ಅವಕಾಶ ಇದೆ ನೀವು ಸದ್ಯಕ್ಕೆ, ಅದು ಎಜುಕೇಶನ್ ಮುಖಾಂತರ ನೀವೇನಾದ್ರೂ ಸಾಧನೆ ಮಾಡಬಹುದು. ಆ ಒಂದೇ ಕಾರಣಕ್ಕೆ, ಆ ಒಂದರಿಂದಾನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾಭ್ಯಾಸ ಶಿಕ್ಷಣ ಅನ್ನೋದು ಹುಲಿಯ ಹಾಲಿದಂತೆ, ಅದನ್ನ ಕೂಡಲೇ ಗರ್ಜಿಸಲೇಬೇಕು ಅಂತ. ನೀವು ಓದ್ಬೇಕಾಗಿರೋದು ಇವಾಗ ಏನೇನೋ ಬೇರೆ ಬೇರೆ ಕಾರಣಗಳಿಗೆಲ್ಲ, ನೀವು ನಿಮ್ಮ ಸ್ಥಾನಮಾನ ಏನು, ನೀವು ಎಲ್ಲಿ ಹೋಗ್ಬೇಕು ಅನ್ಕೊಂಡಿದ್ರೆ ಎಲ್ಲ ಆಲೋಚನೆಗಳ ನಿಮ್ಮ ಬುದ್ಧಿ ಶಕ್ತಿಯನ್ನ, ನಿಮ್ಮ ಗುಣವನ್ನ, ಪ್ರತಿಯೊಂದು ಕೂಡ ನೀವೇನು ಓದ್ತೀರಾ ಅಲ್ಲೇ ಅದ್ರ ಮುಖಾಂತರ ಗೊತ್ತಾಗ್ತದೆ. ಅಲ್ಲೇ ನಿಮಗೆ ಗೊತ್ತಾಗ್ತದೆ. ನೀವು ಒಂದು ನಿರ್ಧಾರ ಮಾಡ್ಬೋದು ನಾನು ಏನ್ ಮಾಡ್ಬೇಕು ಅಂತ. ಸೊ ಆ ಒಂದು ಶಕ್ತಿಯನ್ನ ನಮಗೆ ಕೊಟ್ಟಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ನಿಮ್ಗೆ ಹೇಳಿದ್ರಲ್ಲ ನಮ್ಮ ತಾತನ ಪರಿಸ್ಥಿತಿ, ನಮ್ಮ ತಾತ ಮುತ್ತಾತನ ಪರಿಸ್ಥಿತಿ ಅಂದ್ರೆ, ನೀವು ಎಷ್ಟೋ ಮಾಡಿ ಕೇಳಿದ್ರಲ್ಲ ದೇವಸ್ಥಾನಗಳ ಹತ್ರ, ದೇವರ ಹತ್ರ ಹೋಗಿ ಕೇಳಿದ್ರ, ಅಪ್ಪ ನಾನು ಏನಾದ್ರು ಹೊರ ಕೊಡು ಅಂತ, ಏನಾದ್ರು ಕರೆಸಿದ್ರು ನನ್ನ ಜೀವನ ಬದಲಾಯಿತು ಅಂತ. ಆದ್ರೆ ಯಾರು ಕೊಡಲಿಲ್ಲ ಹೊರ, ಯಾವ ದೇವರು ಕೊಡಲಿಲ್ಲ ಹೊರ. ನೀವು ಕೇಳದೇ ಇದ್ರು ನಿಮ್ಗೆ ಕೊಟ್ಟಿರುವಂತ ನಿಮ್ಗೆ ಹೊರ ಕೊಟ್ಟಿರೋರು ಯಾರು ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ನೀವು ಮಾತಾಡಕ್ಕೆ ಅಷ್ಟೊಂದು ವಯಸ್ಸು ಇಲ್ಲ, ಅನುಭವನೂ ಇಲ್ಲ. ನಮ್ಮ ದೊಡ್ಡವರು ನಾವು ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ DSS ಸಂಘ ಕಟ್ಟಿ ತುಂಬಾ ಕಷ್ಟದಿಂದ ಆವಾಗ ಒಂದೊಂದು ರೂಪಾಯಿನೂ ಕಷ್ಟಪಡ್ಬೇಕಾದ್ರೆ ಕೂಲಿ ಮಾಡಬೇಕು. ನಮ್ಮ ತಂದೆ ಅಮಾಯಿ ಕೆಲಸ ಮಾಡಬೇಕಾದ್ರೆ ನೋಡ್ತಾ ಇದ್ವಿ. ಹಳ್ಳಿಗಳಲ್ಲಿ ನಡೀತಾ ಇರ್ತ ವಿಚಾರಗಳಾಗ್ಬೋದು, ನಮ್ಮ ಜನ ಮೇಲೆ ದಬ್ಬಾಳಿಕೆ ಆಗ್ಬೋದು, ಇವನ್ನೆಲ್ಲ ಹೇಳ್ತಾ ಇದ್ದ ನಮ್ಮ ತಂದೆ ನಮ್ಗೆ ಹೇಳ್ತಾ ಇದ್ದ. ಒಂದು ಒಳ್ಳೆ ಸ್ಥಾನಮಾನ ತಗೊಂಡ್ರೆ ನಾಳೆ ಬೆಳಗ್ಗೆ ನಮ್ಗಾಗಿರೋ ಕಷ್ಟ ನಿಮ್ಗೆ ಬರಬಾರ್ದು, ನೀವೆಲ್ಲ ಒಳ್ಳೆ ಸ್ಥಾನಕ್ಕೆ ಹೋಗಿ ಇವನ್ನೆಲ್ಲ ಹೋಗ್ಲಾಡ್ತೀರಾ ಅಂತ ಯಾವಾಗಲೂ ಹೇಳ್ತಾ ಇದ್ರು. ದುಡ್ಡು ಏನಂದ್ರೆ ನಾವು ಓದಕ್ಕೆ ಆಗ್ಲಿಲ್ಲ, ಆದ್ರೆ ನಮ್ಮ ಮಕ್ಕಳಾದ್ರೂ ಆ ಸ್ಥಾಯಿ ತಗೊಂಡು ಹೋಗ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮುಂದೆ ಇರುವಂತ ನಿಮ್ಮ ಮಕ್ಕಳಿಗೆ ಆಗ್ಬೋದು, ನೀವೆಲ್ಲ ಆಗ್ಬೋದು, ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಈಗ ನಮ್ಮ ಸಹೋದರ ಆಗಿರುವಂತ ಜನ ನಾಗಪ್ಪ ಹೇಳಿದಾಗ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟರೆ ಸಾಕು, ಮುಂದಕ್ಕೆ ಅವರೇ ಅವ್ರನ್ನ ಜೀವನ ಪೂರ್ತಿ ಪರಿಪೂರ್ಣ ಮಾಡಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ನಾನು ನಮ್ಮ ಸಹೋದರರು ಎಲ್ಲರಿಗೆ ನಮಸ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಸೀಮಿತ ಜನಾಂಗಕ್ಕೆ ಅಲ್ಲ, ಇಡೀ ಎಲ್ಲ ಜನಾಂಗದವರಿಗೆ ಅವರು ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಬರೆದಿರೋರು. ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಇರ್ತಾ ಇರಲಿಲ್ಲ ಅಂದ್ರೆ, ನಾವು ಸಂವಿಧಾನ ನಾವು ಬರಿತಾ ಇರಲಿಲ್ಲ ಅಂದ್ರೆ, ಇವತ್ತು ನಮ್ಗೆ ನಿಮ್ಗೆ ಹಿಡಿಯೋರು ಯಾರು ಇರ್ತಾ ಇದ್ರು? ನಮ್ಗೆ ಯಾರು ಮಾತಾಡ್ತಾ ಇರೋ ಮರ್ಯಾದೆ ಕೊಡ್ತಾ ಇದ್ದಾರೆ? ಯಾರು ಕೊಡ್ತಾ ಇರಲಿಲ್ಲ. ಇವತ್ತು ನಮ್ಮ ಮರ್ಯಾದೆ ಇದೆ ಅಂದ್ರೆ ಅವರು ಬರೆದಿರೋ ಸಂವಿಧಾನನೇ ನಮ್ಗೆ ಮರ್ಯಾದೆ. ಇದಕ್ಕೆ 2 ಮಾತನ್ನ ಮುಗಿಸ್ತೀನಿ. ಜೈ. आप